ಹಾಯ್ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾನು ಹೇಳುತ್ತಿರುವ ಕತೆ ತುಂಬ ಚೆನ್ನಾಗಿದೆ. ಹಾಗಾಗಿ ಕಥೆಯನ್ನು ಪೂರ್ತಿಯಾಗಿ ಕೇಳಿ, ಏಕೆಂದರೆ ನಾನು ಒಂದು ರೋಚಕ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಒಮ್ಮೆ ನನ್ನ ಜೀವನವೆಲ್ಲ ಅವನಿಂದ ತುಂಬಿತ್ತು. ಆದರೆ ಸಮಯ ನಮ್ಮಿಬ್ಬರ ಮಧ್ಯೆ ಗೋಡೆ ಕಟ್ಟಿತು. ಮದುವೆ ಆಯಿತು, ವರ್ಷ ಕಳೆಯಿತು. ನಾನು ಅವನನ್ನು ಮರೆತಿದ್ದೇನೆ ಎಂದು ಭಾವಿಸಿದ್ದಾಗ ಒಂದು ದಿನ ನನ್ನ ಮನೆಯ ಬಾಗಿಲು ತಟ್ಟಿದವನು ಅವನೇ. ನನ್ನ ಹೆಸರು ಪ್ರೇಮ. ಈಗ ನಾನು ಮದುವೆಯಾದ ಹೆಣ್ಣು. ನನ್ನ ಗಂಡ ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ನಾನು ಒಬ್ಬಂಟಿಯಾಗಿ ಈ ಮನೆಯಲ್ಲಿ ಬದುಕುತ್ತಿದ್ದೇನೆ. ಒಂದು ವರ್ಷ ಆಯಿತು ನನ್ನ ಮದುವೆಯಾಗಿ. ಆದರೆ ನನ್ನ ಹೃದಯದಲ್ಲಿ ಇನ್ನೂ ಒಂದು ಹೆಸರು ಜೀವಂತವಾಗಿತ್ತು. ಯಾರು ಅಂತೀರಾ? ಅವನೇ ತರುಣ್. ನನ್ನ ಮೊದಲ ಪ್ರೀತಿ, ನನ್ನ ಮೊದಲ ಕನಸು, ನನ್ನ ಮೊದಲ ನೋವು. ನಾವು ಕಾಲೇಜಿನಲ್ಲಿ ಪರಿಚಯವಾದೆವು. ನಗು, ಜಗಳ, ಪ್ರೀತಿ, ಭರವಸೆ ಎಲ್ಲವೂ ನಮ್ಮ ನಡುವೆ ಹುಟ್ಟಿತ್ತು. ಪ್ರೇಮ, ನಿನ್ನ ಕೈ ಹಿಡಿದುಕೊಂಡು ಇಡೀ ಜೀವನ ನಡೆದು ಬಿಡುತ್ತೀನಿ ಎಂದು ಅವನು ಹೇಳಿದ್ದ ದಿನ ಇನ್ನೂ ನೆನಪಿದೆ. ಆದರೆ ಜೀವನ ಯಾವಾಗಲೂ ಸಿನಿಮಾ ಆಗಲ್ಲ. ಏಕೆಂದರೆ ಅವನಿಗೆ ಎಲ್ಲೂ ಕೆಲಸ ಸಿಗಲಿಲ್ಲ. ನನ್ನ ಮನೆಯವರಿಗೆ ಶ್ರೀಮಂತ ಅಳೆಯಬೇಕಿತ್ತು. ನಮ್ಮ ಪ್ರೀತಿಯಲ್ಲಿ ಸೋತಿತು. ನಾನು ಮದುವೆಯಾದೆ. ಅವನು ನನ್ನಿಂದ ದೂರ ಆದ ಅಂತ ನಾನೇ ಭಾವಿಸಿದ್ದೆ. ಆ ದಿನ ಮಳೆ ಬೀಳುತ್ತಿತ್ತು. ಬಾಲ್ಕನಿಯಲ್ಲಿ ನಿಂತು ಮಳೆ ನೋಡ್ತಾ ಟೀ ಕುಡಿಯುತ್ತಿದ್ದೆ. ಫೋನ್ ಬಂತು. ಮೇಡಮ್, ಡೆಲಿವರಿ. ನಾನು ಬಾಗಿಲು ತೆರೆದೆ ಮತ್ತು ನನ್ನ ಉಸಿರು ನಿಂತಂತೆ ಆಯಿತು. ನನ್ನ ಎದುರು ನಿಂತಿದ್ದವನು ಬೇರೆ ಯಾರೂ ಅಲ್ಲ, ತರುಣ್. ಅದೇ ಕಣ್ಣುಗಳು, ಅದೇ ನಗು, ಸ್ವಲ್ಪ ದಾಡಿ, ಸ್ವಲ್ಪ ದಣಿವು. ಆದರೂ ಅವನೇ. ಪ್ರೇಮ ಎಂದು ಅವನು ನಿಧಾನವಾಗಿ ಕೇಳಿದ. ನನ್ನ ಕೈಯಲ್ಲಿದ್ದ ಕಪ್ ಕಂಪಿಸಿತು. ತರುಣ್ ಎಂದು ನನ್ನ ಧ್ವನಿ ಕಮ್ಮಿಯಾಯಿತು. ಅವನು ನಗುತ್ತಾನೆ. ಹೌದು, ನಾನೇ. ಒಂದು ಕ್ಷಣ ನಾವಿಬ್ಬರು ಮಾತಾಡಲಿಲ್ಲ. ಮಳೆ, ಗಾಳಿ, ಮೌನ ಎಲ್ಲವೂ ನಮ್ಮ ಮಧ್ಯೆ ನಿಂತಿತು. ಒಳಗೆ ಬನ್ನಿ ಎಂದು ನಾನು ಹೇಳಿದೆ. ಅವನು ಒಳಗೆ ಬಂದ. ನನ್ನ ಮನೆಗೆ, ನನ್ನ ಬದುಕಿಗೆ, ನನ್ನ ಹೃದಯಕ್ಕೆ ಅವನು ಬಂದು ಸೋಫಾದಲ್ಲಿ ಕೂತ. ನಾನು ಟೀ ಮಾಡಿದೆ. ಇನ್ನು ಇಲ್ಲಿ ಹೇಗೆ ಎಂದು ನಾನು ಕೇಳಿದೆ. ಡೆಲಿವರಿ ಜಾಬ್, ಅವನು ನಿಧಾನವಾಗಿ ಹೇಳಿದ. ನನ್ನ ಮನಸ್ಸು ಚೂರು ಚೂರಾಯಿತು. ಒಮ್ಮೆ ನನ್ನ ರಾಜಕುಮಾರ, ಇಂದು ಡೆಲಿವರಿ ಬಾಯ್. ಆದರೂ ಅವನು ನನ್ನ ಕಣ್ಣಲ್ಲಿ ಇನ್ನೂ ರಾಜನೇ. ಮದುವೆ ಆಯ್ತಲ್ಲ ಅಂತ ಅವನು ಕೇಳಿದ. ಹೌದು ಎಂದು ನಾನು ತಲೆಯಾಡಿಸಿದೆ. ಸಂತೋಷವಾಗಿದೆಯಾ ಅಂತ ಅವನು ಕೇಳಿದ. ನಾನು ಉತ್ತರ ಕೊಡಲಿಲ್ಲ. ಅವನು ನೋಡಿದ. ಅವನ ಕಣ್ಣುಗಳು ನನ್ನ ಮೌನವನ್ನು ಓದಿದ. ನಾನು ಮದುವೆಯಾಗಲಿಲ್ಲ ಪ್ರೇಮ ಅಂತ ಅವನು ಹೇಳಿದ. ನನ್ನ ಹೃದಯ ಜೋರಾಗಿ ಬಡಿಯಿತು. ಯಾಕೆ? ನೀನು ಇನ್ನೂ ಮದುವೆಯಾಗಿಲ್ಲ ಅಂತ ನಾನು ಕೇಳಿದೆ. ನಿನ್ನ ನಂತರ ಯಾರೂ ನಿನ್ನಂತೆ ಕಾಣಲಿಲ್ಲ ಅಂತ ಹೇಳಿದ. ಅವನ ಆ ಮಾತು ನನ್ನ ಆತ್ಮವನ್ನೇ ತಟ್ಟಿತು. ಮಳೆ ಜೋರಾಗಿತ್ತು. ಕರೆಂಟ್ ಹೋಯಿತು. ಮನೆಯಲ್ಲಿ ಕತ್ತಲೆ. ನಾವು ಹತ್ತಿರ ಕುಳಿತಿದ್ದೆವು. ಅವನ ಕೈ ನನ್ನ ಕೈಗೆ ತಾಕಿತು. ಆ ಕ್ಷಣ ವಿದ್ಯುತ್ ಹರಿದಂತೆ ಆಯಿತು. ನಾನು ಕೈ ತೆಗೆಯಲಿಲ್ಲ. ಅವನು ಕೂಡ. ನಮ್ಮ ಉಸಿರು ಒಂದೇ ತಾಳಕ್ಕೆ ಬಂದಿತು. ನಾನು ಅವನ ಮುಖ ನೋಡಿದೆ. ಅವನು ನನ್ನ ಕಣ್ಣು ನೋಡಿದ. ಆ ದೃಷ್ಟಿಯಲ್ಲಿ ಪ್ರೀತಿ, ನೋವು, ಆಸೆ, ಮೌನ ಎಲ್ಲವೂ ಇತ್ತು. ಅವನು ನಿಧಾನವಾಗಿ ಹೇಳಿದ, ಇನ್ನು ನಿನ್ನನ್ನೇ ಪ್ರೀತಿಸ್ತೀನಿ ಅಂತ. ನನಗೆ ಕಣ್ಣೀರು ಬಂತು. ನಾನು ಈಗ ಮದುವೆಯಾದವಳು ಎಂದು ನಾನು ಹೇಳಿದೆ. ನನಗೆ ಗೊತ್ತು ಅಂತ ಅವನೂ ಹೇಳಿದ. ಆದರೆ ಹೃದಯಕ್ಕೆ ಹೇಳೋ ಹಕ್ಕಾಗಲ್ಲ. ನಾನು ಬಾಲ್ಕನಿಗೆ ಹೋದೆ. ಅವನು ಹಿಂದೆ ಬಂದ. ಮಳೆ ನಮ್ಮ ಮೇಲೆ ಬೀಳುತ್ತಿತ್ತು. ಅವನು ನಿಧಾನವಾಗಿ ಹೇಳಿದ, ಒಮ್ಮೆ ನನ್ನವಳು ಎಂದು ಭಾವಿಸಿದ್ದೆ ನಿನ್ನನ್ನು ಅಂತ ಅಂದ. ನಾನು ಕಣ್ಣೀರಿನಿಂದ ನಕ್ಕೆ. ನಮ್ಮ ಮಧ್ಯೆ ಅಂತರ ಕಡಿಮೆಯಾಯಿತು. ಮಳೆ ಇನ್ನೂ ಬೀಳುತ್ತಿತ್ತು. ಬಾಲ್ಕನಿಯ ಗಾಜಿನ ಮೇಲೆ ನೀರಿನ ಹನಿಗಳು ನಿಧಾನವಾಗಿ ಜಾರುತ್ತಾ ನಮ್ಮಿಬ್ಬರ ಮಧ್ಯೆ ಹರಿಯುತ್ತಿದ್ದ ಮೌನದಂತೆ ಕಾಣಿಸುತ್ತಿದ್ದವು. ನಾವಿಬ್ಬರು ಅಲ್ಲಿ ಮಾತಿಲ್ಲದೆ ನಿಂತಿದ್ದೆವು. ಆದರೆ ಮನಸ್ಸಿನಲ್ಲಿ ಸಾವಿರ ಮಾತುಗಳು. ಗಾಳಿ ನನ್ನ ಕೂದಲನ್ನು ನಿಧಾನವಾಗಿ ಎತ್ತಿ ಆಡುತ್ತಿತ್ತು. ಅದು ಅವನ ಮುಖಕ್ಕೆ ತಾಗಿದಾಗ ಅವನು ಕ್ಷಣಕಾಲ ನನ್ನನ್ನೇ ನೋಡುತ್ತಾ ನಿಂತ. ನಾನು ಕಣ್ಣು ತಗ್ಗಿಸಿದೆ. ಆದರೆ ನನ್ನ ಹೃದಯ ಅವನತ್ತ ನೋಡುತ್ತಲೇ ಇತ್ತು. ಪ್ರೇಮ ಅಂತ ಅವನು ನನ್ನ ಹೆಸರನ್ನು ಉಚ್ಚರಿಸಿದ ರೀತಿ, ಅದು ಒಂದು ಕಲೆಯಲ್ಲ, ಒಂದು ಪ್ರಾರ್ಥನೆ, ಒಂದು ನೆನಪು, ಒಂದು ನೋವು. ನಾನು ನಿಧಾನವಾಗಿ ಅವನ ಕಡೆ ತಿರುಗಿದೆ. ನಮ್ಮ ನಡುವೆ ಈಗ ಬಹಳ ಕಡಿಮೆ ಅಂತರ. ಆದರೂ ಆ ಅಂತರದಲ್ಲಿ ಸಮಾಜ, ಸಮಯ, ಸಂಬಂಧ, ಜವಾಬ್ದಾರಿ ಎಲ್ಲವೂ ನಿಂತಿತ್ತು. ಅವನ ಉಸಿರು ನನಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ನನ್ನ ಉಸಿರು ಅವನಿಗೆ ತಾಕುತ್ತಿತ್ತು. ಮಳೆ ಶಬ್ದವೂ ದೂರವಾದಂತೆ ಈ ಜಗತ್ತಿನಲ್ಲಿ ನಾವಿಬ್ಬರೇ ಉಳಿದಂತಾಯಿತು. ನೀನು ಇನ್ನೂ ಹಾಗೇ ಇದ್ದೀಯಾ ಅಂತ ಅವನು ನಿಧಾನವಾಗಿ ಹೇಳಿದ. ಹೇಗೆ? ನಾನು ಕೇಳಿದೆ. ನಗುವಲ್ಲಿ ಮೃದು, ಮೌನದಲ್ಲಿ ಆಳ. ನನ್ನ ಕಣ್ಣು ತೇವವಾಯಿತು. ನೀನು ಬದಲಾಗಿದ್ದೀಯಾ ಅಂತ ನಾನು ಕೇಳಿದೆ. ಅವನು ನಕ್ಕ. ಬದಲಾದೆ, ಆದರೆ ನಿನ್ನನ್ನು ಮರೆತಿಲ್ಲ ಅಂತ ಹೇಳಿದ. ಆ ಮಾತು ನನ್ನ ಹೃದಯದ ಬಾಗಿಲು ತೆರೀತು. ನಾನು ಹಿಂದೆ ಸರಿಯಲಿಲ್ಲ. ಅವನು ಮುಂದೆ ಬರಲಿಲ್ಲ. ನಾವಿಬ್ಬರು ಅಲ್ಲೇ ನಿಂತೆ ಹತ್ತಿರವಾಗುತ್ತಾ ಹೋದ್ವಿ.
ನನ್ನ ಕೈ ಅವನ ಕೈಗೆ ತಾಕಿತು. ಆ ಕ್ಷಣದಲ್ಲಿ ನನ್ನ ಇಡೀ ದೇಹದಲ್ಲಿ ಒಂದು ಕಂಪನ. ಅವನು ಈ ಕೈ ತೆಗೆಯಲಿಲ್ಲ. ನಾನೂ ಕೂಡ. ನಮ್ಮ ಬೆರಳುಗಳು ನಿಧಾನವಾಗಿ ಒಂದನ್ನೊಂದು ಅರಿತುಕೊಂಡವು. ಆದರೆ ಹಿಡಿದಿಲ್ಲ. ಆದರೂ ಬಿಡಲಿಲ್ಲ. ಕೇವಲ ಇದ್ದವು. ಒಬ್ಬರಿಗಾಗಿ ಮತ್ತೊಬ್ಬರು. ಅವನು ನನ್ನ ಕಣ್ಣು ನೋಡಿದ. ಆ ದೃಷ್ಟಿಯಲ್ಲಿ ಪ್ರೀತಿ ಇತ್ತು, ಪಶ್ಚಾತ್ತಾಪ ಇತ್ತು, ಆಸೆ ಇತ್ತು, ಗೌರವ ಇತ್ತು. ನಾನು ಅವನ ಭುಜದ ಹತ್ತಿರ ನಿಂತೆ. ಅವನು ನನ್ನ ಪಕ್ಕದಲ್ಲೇ ನಮ್ಮ ನಡುವೆ ನಿಂತ. ಈಗ ಉಸಿರಷ್ಟು ಜಾಗ ಈ ಕ್ಷಣ ತಪ್ಪಾ ಅಂತ ನಾನು ಕೇಳಿದೆ. ಅವನು ತಲೆ ಕದಲಿಸಿದೆ. ಇಲ್ಲ, ಇದು ಅಸತ್ಯ. ಆದರೆ ಮುಂದೇನು ಅಂತ ನಾನು ಕೇಳಿದೆ. ಅವನು ಕ್ಷಣ ಮೌನ. ಮುಂದೆ ನಾವು ಗೌರವವಾಗಿ ಬದುಕೋದು. ಆ ಮಾತು ನನ್ನ ಕಣ್ಣಿಗೆ ನೀರು ತಂತು. ನಾನು ನಿಧಾನವಾಗಿ ನಕ್ಕೆ. ನಿನ್ನಿಂದ ದೂರ ಇರೋದು ಕಷ್ಟ ಅಂತ ನಾನು ಹೇಳಿದೆ. ನಿನ್ನ ಹತ್ತಿರ ಇದ್ದರೂ ಅವನು ಉತ್ತರಿಸಿದ. ನಾವಿಬ್ಬರು ನಕ್ವಿ. ನಗುವಿನ ಮಧ್ಯೆ ಕಣ್ಣೀರಿನ ಮಧ್ಯೆ ಪ್ರೀತಿ. ಹಾಗೆ ಮಳೆ ಕೂಡ ಜೋರಾಯಿತು. ಅವನು ನನ್ನ ಮೇಲೆ ನೀರು ಬೀಳದಂತೆ ಸ್ವಲ್ಪ ಹತ್ತಿರ ಸರಿದ. ಅದು ದೊಡ್ಡ ಚಲನೆಯಲ್ಲ, ಆದರೆ ದೊಡ್ಡ ಭಾವನೆ. ನಾನು ಅವನ ಭುಜದ ಮೇಲೆ ಬಿಸಿ ಅನುಭವಿಸಿದೆ. ಅವನು ನನ್ನ ಉಸಿರಿನ ತಾಳವನ್ನು ಅನುಭವಿಸುತ್ತಾ ನಾವು ಕ್ಷಣಕಾಲ ಹಾಗೆ ನಿಂತೆವು. ಯಾವ ಮಾತಿಲ್ಲ, ಯಾವ ವಾಗ್ದಾನವಿಲ್ಲ. ಆದರೂ ಆ ಕ್ಷಣವೇ ನಮ್ಮ ನಡುವಿನ ಅತ್ಯಂತ ಆಳವಾದ ಒಪ್ಪಂದ. ಹೃದಯದಿಂದ ಹೃದಯಕ್ಕೆ, ಪ್ರೀತಿಯಿಂದ ಗೌರವದಿಂದ, ಮೌನದಿಂದ. ಸ್ವಲ್ಪ ಹೊತ್ತಿನ ನಂತರ ಅವನು ನಿಧಾನವಾಗಿ ಹಿಂದೆ ಸರಿದ. ನಾನು ಹೋಗಬೇಕು ಅಂತ ಅವನು ಹೇಳಿದ. ರಾತ್ರಿ ಆಯಿತು. ಅವನು ಹೋಗಬೇಕಾಯಿತು. ಮತ್ತೆ ಬರ್ತೀಯಾ ಅಂತ ನಾನು ಕೇಳಿದೆ. ನಿನ್ನ ಜೀವನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅವನು ಹೇಳಿದ. ಆದರೆ ನಿನ್ನನ್ನು ಮರೆಯಲ್ಲ. ಅವನು ಬಾಗಿಲಿನ ಕಡೆ ನಡೆದು ಹೋದ. ಮಧ್ಯದಲ್ಲಿ ತಿರುಗಿ ನೋಡಿದ. ನಾನು ಇನ್ನೂ ಅಲ್ಲಿ ನಿಂತಿದ್ದೆ. ಅವನು ನಕ್ಕ, ನಾನು ನಕ್ಕೆ. ಬಾಗಿಲು ಮುಚ್ಚಿತು. ಆದರೆ ನಮ್ಮ ಮಧ್ಯೆ ತೆರೆದಿದ್ದ ಭಾವನೆಯ ಬಾಗಿಲು ಇನ್ನೂ ಮುಚ್ಚಲಿಲ್ಲ. ಹಾಗೆ ಅವನ ನೆನಪು ಪದೇ ಪದೇ ನನಗೆ ಕಾಡುತ್ತಲೇ ಇತ್ತು. ನನ್ನ ಮನಸ್ಸನ್ನು ಎಷ್ಟೇ ತಡೆ ಹಿಡಿದರೂ ಅದು ಸಾಧ್ಯವಾಗಲಿಲ್ಲ. ಮನಸ್ಸಲ್ಲಿ ಒಂದು ದೃಢ ನಿರ್ಧಾರ ಮಾಡಿದ್ದೆ. ಹೇಗಾದರೂ ಮಾಡಿ ಅವನನ್ನು ಮನೆಗೆ ಕರೆಸಿಕೊಂಡು ನನ್ನ ಕೆಲಸ ಮಾಡಿಸ್ಕೋಬೇಕು ಅಂತ. ಅವನಿಗೆ ಫೋನ್ ಮಾಡಿದೆ. ಅವನು ಮನೆಗೆ ಬಂದು ಯಾಕೆ ಪ್ರೇಮ ಬರೋಕ್ಕೆ ಹೇಳಿದ್ದು ಅಂತ ಕೇಳಿದ. ಆಗ ನಾನು, ತರುಣ್, ನನ್ನ ಕೈಲಿ ನಿನ್ನ ಮರೆಯಲು ಆಗುತ್ತಿಲ್ಲ. ಹಾಗೆ ನನ್ನ ಗಂಡ ಕೂಡ ಮನೆಯಲ್ಲಿಲ್ಲ. ಹಾಗಾಗಿ ನಾವಿಬ್ಬರು ಸೇರಿ ಆ ಕೆಲಸ ಮಾಡೋಣ ಅಂತ ನಿನ್ನ ಕರೆದೆ ಅಂತ ಹೇಳಿದ್ಲು. ಆಗ ಅವನು, ಪ್ರೇಮ ಅಂತ ಸುಮ್ಮನೆ ನಿಂತ. ಆಗ ನಾನು, ಹೌದು ತರುಣ್, ನನಗೆ ಬಹಳ ದಿನದಿಂದ ಆ ಕೆಲಸ ಮಾಡಿಲ್ಲ. ಈಗ ಅದರ ಹಸಿವು ಬಹಳ ಆಗಿದೆ. ಬಾ ಅಂತ ಕರೆದೆ. ಅವನು ಸರಿ ಅಂತ ಬಂದು ಇಬ್ಬರು ಆ ಕೆಲಸ ಮಾಡಲು ಪ್ರಾರಂಭ ಮಾಡಿದೆವು. ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ ಅದನ್ನು ಹೇಳಲು ಆಗುತ್ತಿಲ್ಲ. ಹಾಗೆ ಆ ದಿನ ಮಾಡಿದ ಕೆಲಸ ಮರೆಯಲೂ ಆಗೋದಿಲ್ಲ. ಎಲ್ಲ ಕೆಲಸ ಮುಗಿದ ಮೇಲೆ ತರುಣ್ ಬಂದು, ಪ್ರೇಮ, ಇದು ಇವತ್ತೇ ಕೊನೆಯಾಗಬೇಕು. ನೀನು ನಿನ್ನ ಗಂಡನ ಜೊತೆ ಚೆನ್ನಾಗಿರುವಂತ ಹೇಳಿ ಹೋದ. ಇಂದು ನಾನು ಬದುಕು ಅರ್ಥ ಮಾಡಿಕೊಂಡೆ. ಪ್ರೀತಿ ಎಂದರೆ ಹೊಂದುವುದು ಮಾತ್ರವಲ್ಲ, ಬಿಟ್ಟು ಕೊಡುವುದು. ತರುಣ್ ನನ್ನ ಪ್ರೀತಿಯ ಅಧ್ಯಾಯ, ನನ್ನ ಜೀವನದ ಸುಂದರ ನೋವು. ನಾನು ಅವನನ್ನು ಮರೆಯಲಾರೆ, ಆದರೆ ಗೌರವಿಸುತ್ತೇನೆ. ನನ್ನ ಜೀವನವನ್ನು, ನನ್ನ ನಿರ್ಧಾರವನ್ನು ಮತ್ತು ನಮ್ಮ ಪವಿತ್ರ ಪ್ರೀತಿಯನ್ನು ಗೌರವಿಸಿದ್ದಕ್ಕಾಗಿ. ಸ್ನೇಹಿತರೆ, ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಓಕೆನಾ? ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ರೋಚಕವಾಗಿರುವಂಥ ಕತೆ ಜೊತೆಗೆ. ಧನ್ಯವಾದಗಳು.